ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2025 ಅಕ್ಟೋಬರ್ ತಿಂಗಳ 30ನೇ ತಾರೀಕಿನ ಗುರುವಾರದ ದೇವರ ವಾಕ್ಯವು ಯಾಬೇಜ್. ಅವನ ತಾಯಿ ಅವನಿಗೆ ಯಾಬೇಜ್ ಎಂದು ಹೆಸರಿಟ್ಟಳು. ನಾನು ಅವನನ್ನು ನೋವಿನಿಂದ ಹೆತ್ತಿದ್ದೇನೆ ಎಂದು ಹೇಳಿದಳು. 1 ಪೂರ್ವಕಾಲ ವೃತ್ತಾಂತ 4:9. ಯಾಬೇಜನು ಪ್ರಾರ್ಥನೆ ಮೂಲಕ ತನ್ನ ದುಃಖವನ್ನು ಸಂತೋಷವಾಗಿ ಪರಿವರ್ತಿಸಿದ ವ್ಯಕ್ತಿ. ಕರ್ತನು ಪ್ರಾರ್ಥನೆಯನ್ನು ಕೇಳುವುದು ಮಾತ್ರವಲ್ಲದೆ ಪ್ರಾರ್ಥನೆಗೆ ಉತ್ತರಿಸುತ್ತಾನೆ ಎಂದು ಅವನು ಸಾಬೀತುಪಡಿಸಿದನು. ಯಾಬೇಜನು ತನ್ನ ಎಲ್ಲ ದುಃಖ ಮತ್ತು ಸಂಕಟಗಳನ್ನು ದೇವರ ಶಕ್ತಿಯಿಂದ ಅಳಿಸಿ ಹಾಕಬೇಕೆಂದು ದೃಢ ನಿಶ್ಚಯದ ಆಯ್ಕೆಯನ್ನು ಮಾಡಿದನು. ನಮ್ಮ ಕರ್ತನು ಪಕ್ಷಪಾತವನ್ನು ತೋರಿಸುವುದಿಲ್ಲ. ಅಪೊಸ್ತಲರ ಕೃತ್ಯಗಳು 10:34. ಯಾಬೇಜನ ಪ್ರಾರ್ಥನೆಯನ್ನು ಕೇಳಿ ಉತ್ತರಿಸಿದವನು ಖಂಡಿತವಾಗಿಯೂ ನಿಮ್ಮ ಪ್ರಾರ್ಥನೆಯನ್ನು ಕೇಳಿ ಉತ್ತರಿಸುವನು. ನಿಮ್ಮ ದುಃಖವು ಸಂತೋಷವಾಗಿ, ನಿಮ್ಮ ಕಣ್ಣೀರು ಸಂತೋಷವಾಗಿ, ನಿಮ್ಮ ವೈಫಲ್ಯಗಳು ವಿಜಯಗಳಾಗಿ ಮತ್ತು ನಿಮ್ಮ ಕಹಿಯು ಸಿಹಿಯಾಗಿ ಬದಲಾಗುವುದು. ನಾವು ಮಾಡಬೇಕಾದದ್ದು ಸರಳವಾದ ಪ್ರಾರ್ಥನೆ. ಎಲಿಯನು ನಮ್ಮಂತೆಯೇ ಸ್ವಭಾವದ ಮನುಷ್ಯನಾಗಿದ್ದರೂ ಅವನು ಶ್ರದ್ಧೆಯಿಂದ ಪ್ರಾರ್ಥಿಸಿದನು. ಯೇಸು ಸ್ವತಃ ಹೀಗೆ ಹೇಳಿದನು, ಆದುದರಿಂದ ನಾನು ನಿಮಗೆ ಹೇಳುತ್ತೇನೆ, ನೀವು ಪ್ರಾರ್ಥಿಸುವಾಗ ಏನೇನು ಬೇಡಿಕೊಂಡರೂ ಅವುಗಳನ್ನು ಸ್ವೀಕರಿಸುತ್ತೀರಿ ಎಂದು ನಂಬಿರಿ ಮತ್ತು ಅವು ನಿಮಗೆ ದೊರೆಯುವವು. ಮಾರ್ಕ 11:24. ಇಂದು ನೀವು ಉತ್ಸಾಹಭರಿತ ಪ್ರಾರ್ಥನೆ ಮಾಡಲು ಸಮಯ ತೆಗೆದುಕೊಳ್ಳುತ್ತೀರಾ? ಯಾಕೋಬನಂತೆ ನೀನು ನನ್ನನ್ನು ಆಶೀರ್ವದಿಸದ ಹೊರತು ನಾನು ನಿನ್ನನ್ನು ಹೋಗಲು ಬಿಡುವುದಿಲ್ಲ ಎಂದು ದೇವರೊಂದಿಗೆ ಹೋರಾಡುತ್ತೀರಾ? ಯಾಬೇಜನ ತಾಯಿಯು ದುಃಖಕ್ಕೆ ನಿಖರವಾದ ಕಾರಣ ನಮಗೆ ತಿಳಿದಿಲ್ಲ. ಆದರೆ ಅವಳು ಅವನಿಗೆ ಜನ್ಮ ನೀಡಿದಾಗ ಅವಳು ನಾನು ಅವನನ್ನು ನೋವಿನಿಂದ ಹೆತ್ತಿದ್ದೇನೆ ಎಂದು ಹೇಳಿ ಅದಕ್ಕೆ ಯಾಬೇಜ ಎಂದು ಹೆಸರಿಟ್ಟಳು. ಸಾಮಾನ್ಯವಾಗಿ ಒಂದು ಮಗು ಜನಿಸಿದಾಗ ಒಬ್ಬ ತಾಯಿಯು ತಾನು ಅನುಭವಿಸಿದ ಎಲ್ಲ ನೋವು ಮತ್ತು ದುಃಖವನ್ನು ಮರೆತು ತನ್ನ ಮಗುವಿನ ಮುಖವನ್ನು ನೋಡಿ ಸಂತೋಷಪಡುತ್ತಾಳೆ. 10 ತಿಂಗಳುಗಳ ಕಾಲ ಮಗುವನ್ನು ಗರ್ಭದಲ್ಲಿ ಹೊತ್ತ ನೋವು ಮತ್ತು ಹೆರಿಗೆಯ ಸಂಕಟವು ಸಂತೋಷದಿಂದ ಬದಲಾಯಿಸಲ್ಪಡುತ್ತದೆ. ಆದರೆ ಈ ತಾಯಿ ದುಃಖದಲ್ಲೇ ಇದ್ದಳು. ಅವಳು ತನ್ನ ಮಗನಿಗೆ ಯಾಬೇಜ್ ಅಂದರೆ ದುಃಖಕರ ಎಂದು ಹೆಸರಿಸುವ ಮೂಲಕ ತನ್ನ ದುಃಖವನ್ನು ಅವನ ಮೇಲೆ ಹೊರಿಸಿದಳು. ಅವಳ ದುಃಖದ ಹಿಂದಿನ ಕಾರಣವನ್ನು ಸತ್ಯವೇದವು ನಮಗೆ ಹೇಳುವುದಿಲ್ಲ. ಬಹುಶಃ ಅವಳು ತೀವ್ರ ಬಡತನ ಅಥವಾ ಅನಾರೋಗ್ಯದಿಂದ ನಲುಗಿರಬಹುದು, ಅಥವಾ ಅವಳ ಗಂಡ ಅವಳನ್ನು ಬಿಟ್ಟು ಬೇರೆ ಮಹಿಳೆಯೊಂದಿಗೆ ಹೋಗಿರಬಹುದು. ಅವಳನ್ನು ತಿರಸ್ಕಾರ ಮತ್ತು ನಿರ್ಲಕ್ಷ್ಯ ಮಾಡಿರಬಹುದು. ಕಾರಣ ಏನೇ ಇರಲಿ, ಅವಳ ದುಃಖವು ಅವಳನ್ನು ಮಾತ್ರವಲ್ಲದೆ ಅವಳ ಮಗುವನ್ನು ಸಹ ಹಿಂಬಾಲಿಸಿತು. ದೇವರ ಪ್ರಿಯ ಮಕ್ಕಳೇ, ಜನರು ನಿಮ್ಮ ದುಃಖವನ್ನು ತಿಳಿದಿದ್ದಾರೋ ಇಲ್ಲವೋ, ಕರ್ತನು ಖಂಡಿತವಾಗಿಯೂ ತಿಳಿದಿದ್ದಾನೆ. ಅವನು ನಿಮ್ಮ ಕಣ್ಣೀರಿನ ಪ್ರಾರ್ಥನೆಯನ್ನು ಎಂದಿಗೂ ಕಡೆಗಣಿಸುವುದಿಲ್ಲ. ನಿಮ್ಮ ಕೂಗು ಅವನ ಹೃದಯವನ್ನು ಚಲಿಸುತ್ತದೆ. ಏಕೆ ಎಂದು ನಿಮಗೆ ತಿಳಿದಿದೆಯೇ? ಏಕೆಂದರೆ ಅವನು ಕೂಡ ದುಃಖದ ಹಾದಿಯಲ್ಲಿ ನಡೆದನು. ಖಂಡಿತವಾಗಿಯೂ ಆತನು ನಿಮ್ಮ ದುಃಖವನ್ನು ಅರ್ಥ ಮಾಡಿಕೊಳ್ಳುತ್ತಾನೆ ಮತ್ತು ತನ್ನ ಚಿನ್ನದ ಕೈಯಿಂದ ನಿಮ್ಮ ಕಣ್ಣೀರಿನಿಂದ ಬರುವುದನ್ನು ಒರೆಸುತ್ತಾನೆ. ಮತ್ತಷ್ಟು ಹೆಚ್ಚಿನ ಧ್ಯಾನಕ್ಕಾಗಿ ವಚನ. ಆತನು ಮನುಷ್ಯರಿಂದ ತಿರಸ್ಕರಿಸಲ್ಪಟ್ಟವನು ಆಗಿದ್ದಾನೆ, ದುಃಖಿತನು ಮತ್ತು ಅನುಭವಿಸಿದವನು ಆಗಿದ್ದಾನೆ. ಯೆಶಾಯ 53:3. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.